ಅವರು ಕೂಡ ಸ್ವಾಗತವನ್ನು GM ಸಿದ್ದೇಶ್ವರ ಅವರು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ವಿಧಾನಸಭಾ ಸದಸ್ಯರಾದ BP ಹರೀಶಣ್ಣವರು ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ವೇದಿಕೆ ಮೇಲೆ ಇರುವಂಥ ನಮ್ಮೆಲ್ಲ ಹಿರಿಯ ಗಣ್ಯ ನಾಯಕರು, ಅನಿರೀಕ್ಷಿತವಾಗಿ ಉಪಚುನಾವಣೆ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಬಂದಿರುವಂಥ ಇಂಪಾರ್ಟೆಂಟ್ ಬಂದಾಗ ಜೋರು ಬರ್ತದೆ. ಈ ಉಪಚುನಾವಣೆ ರಾಜ್ಯ ಸರ್ಕಾರ 2.5 ವರ್ಷ ಪೂರ್ತಿ ಮಾಡಿ 3ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಬಂದಿದೆ. ಕಳೆದ 2.5 ವರ್ಷದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ. ಕಳೆದ 2 ವರ್ಷದ ಆಡಳಿತವನ್ನು ನಾವು ನೋಡಿದಾಗ ಜನಸಾಮಾನ್ಯರು ಭ್ರಮಣ ನಿರಸನಗೊಂಡಿದೆ. ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವರ್ಗದ ಜನಕ್ಕೆ ಈ ಸರ್ಕಾರ ಅಸ್ತಿತ್ವದಲ್ಲಿದೆ, ಜೀವಂತವಾಗಿದೆ ಅನ್ನುವಂಥ ಒಂದು ಕಾರ್ಯಗಳು ಕೂಡ ಇವತ್ತು ಆಗಿಲ್ಲ. ರೈತರ ವಿರೋಧಿ ಸರ್ಕಾರ ಇದೆ. ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸೋರಿಲ್ಲ, ಬಗೆಹರಿಸೋದಂತೂ ದೂರ ಉಳಿತು. ಅಭಿವೃದ್ಧಿ ಅಲ್ಲಿ ಇಲ್ಲಿ ನಾವು ಸಣ್ಣ ಗ್ಲಾಸನ್ನು ಹಿಡಿದು ಹುಡುಕಬೇಕಾಗಿದೆ. ಮತ್ತು ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಜನಸಾಮಾನ್ಯರ ಭ್ರಷ್ಟಾಚಾರದಲ್ಲಿ ಸಿಲುಕಿ ಒದ್ದಾಡ್ತಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಅಹಿಂದ, ಜಾತಿ ಗಣತೆ ಈ ವಿಚಾರಗಳನ್ನು ಇಟ್ಟುಕೊಂಡು ಚುನಾವಣೆಯನ್ನು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ವರ್ಗಗಳನ್ನು ತಮ್ಮ ರಾಜಕೀಯ ಸ್ಥಾನಮಾನ ಪಡ್ಕೊಳ್ಳಲು ತಮ್ಮ ರಾಜಕೀಯ ರೊಟ್ಟೆಯನ್ನು ಅಹಿಂದದ ಬೆಂಕಿಯಲ್ಲಿ ಸುಟ್ಟುಕೊಂಡಿರುವಂಥದ್ದು. ಅಹಿಂದಕ್ಕೆ ಏನು ಕೂಡ ಕಿಂಚತ್ತೂ ಕೂಡ ಸಹಾಯ ಮಾಡಿಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಅಹಿಂದವನ್ನು ದುರುಪಯೋಗ ಮಾಡಿರುವಂಥ ಈ ಸರ್ಕಾರಕ್ಕೆ ಇವತ್ತು ಆ ವರ್ಗದ ಜನರಿಗೆ ಮುಖ ತೋರಿಸುವಂಥ ಧೈರ್ಯ ಇವತ್ತು ಉಳಿದಿಲ್ಲ. ಆದರೂ ಕೂಡ ಬಂಡತನದ ಪ್ರದರ್ಶನವನ್ನು ಅವ್ರು ಮಾಡ್ತಾ ಇದ್ದಾರೆ. ಮಾತಿಗೆ ತಪ್ಪಿರುವಂಥ ಈ ಸರ್ಕಾರ ಜನರಿಗೆ ಸುಳ್ಳನ್ನು ಹೇಳಿ ನಂಬಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಅವರು ಮಾಡಿರುವಂಥ ಬಜೆಟ್ ಉತ್ತರ ಸುಳ್ಳಿನ ಕಂತೆ ಇದೆ. ಸುಳ್ಳನ್ನು ಗಟ್ಟಿಯಾಗಿ ಹೇಳಿದರೆ ಸತ್ಯ ಆಗುತ್ತೆ ಅನ್ನುವಂಥ ಒಂದು ಥಿಯರಿಯನ್ನು ಇಟ್ಕೊಂಡು ಅವರು ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ಕಳೆದ 2.5 ವರ್ಷದಲ್ಲಿ ದಾವಣಗೆರೆ ಅಭಿವೃದ್ಧಿಗೆ ಈ ಸರ್ಕಾರದ ಕೊಡುಗೆ ಏನು ಅಂತ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ. ಸ್ಮಾರ್ಟ್ ಸಿಟಿ
ಆಗಿರುವ ಅಭಿವೃದ್ಧಿ ಸುಮಾರು 500 ಕೋಟಿ ರೂಪಾಯಿ 5 ವರ್ಷದಲ್ಲಿ. ಅದು ಕೇಂದ್ರ ಸರ್ಕಾರದ ಯೋಜನೆ. ಒಟ್ಟು 900 ಕೋಟಿ ಇಲ್ಲಿ ಖರ್ಚಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ ಅದು, ರಾಜ್ಯ ಸರ್ಕಾರದ್ದಲ್ಲ. ಅದನ್ನು ಬಿಟ್ಟರೆ ಇಲ್ಲಿ ಹೇಳ್ಕೊಳ್ಳುವಂಥ ಯಾವುದು ಮಹತ್ವದ ಯೋಜನೆಗಳು ಇವತ್ತು ದಾವಣಗೆರೆಯ ಊರಿಗಾಗಿಲ್ಲ. ದಾವಣಗೆರೆ ಒಂದು ಕರ್ನಾಟಕದ ಮಧ್ಯಭಾಗದಲ್ಲಿರುವಂಥ ಪ್ರಮುಖ ವಾಣಿಜ್ಯ ಕೇಂದ್ರ. ದಾವಣಗೆರೆ ಒಂದು ಕಾಲದ ಗತ ವೈಭವ ಇವತ್ತು ಎಲ್ಲೂ ಕೂಡ ನೋಡೋಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲ ರಂಗದಲ್ಲೂ ನಗರ ಪ್ರದೇಶದ ಅಭಿವೃದ್ಧಿಯಲ್ಲೂ ಯಾವುದೇ ಅಭಿವೃದ್ಧಿ ಇವತ್ತು ಕಾಣ್ತಾ ಇದೆ. ಆದ್ದರಿಂದ ನಮಗೆ ವಿಶ್ವಾಸ ಇದೆ, ಪ್ರಥಮ ಬಾರಿ ದಾವಣಗೆರೆಯಲ್ಲಿ ಸಾಮಾಜಿಕ ಸಮೀಕರಣ ಆಗ್ತದೆ. ಯಾರಿಗೂ ಊಹಿಗೆ ಮೀರಿ ಯಾರು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ರು ಆ ವೋಟ್ ಬ್ಯಾಂಕು ಆಗಿ ಉಳಿದಿಲ್ಲ. ಸಾಮಾಜಿಕವಾಗಿ ಸಮೀಕರಣ ಆಗ್ತದೆ, ರಾಜಕೀಯವಾಗಿ ಧ್ರುವೀಕರಣ ಆಗ್ತದೆ. ಮತ್ತು ಭಾರತೀಯ ಜನತಾ ಪಕ್ಷ ದಾವಣಗೆರೆಯ ಉಪಚುನಾವಣೆಯಲ್ಲಿ ಗೆಲ್ಲುವ ಮುಖಾಂತರ ಇಡೀ ಕರ್ನಾಟಕಕ್ಕೆ ಬರುವಂಥ ದಿನಗಳ ರಾಜಕೀಯ ದಿಕ್ಕಸೂಚಿಯನ್ನು ಯಾವ ರೀತಿ ಬದಲಾವಣೆ ಆಗ್ತಾಯಿದೆ ಅನ್ನೋದನ್ನು ತೋರಿಸುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗೆ. ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್ ನಾಲ್ಕು